ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಅಂತ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿದ್ದೆ, ದಿವ್ಯಾ ಹುಡುಗ ಅವರು ಸೀಸನ್ 8 ಬಿಗ್ ಬಾಸ್ಗೆ ಬಂದಿದ್ದರು, ಹಾಗೆ ಸೀಸನ್ 9 ಬಿಗ್ ಬಾಸ್ಗೆ ಕೂಡ ಬಂದರು. ಸೊ 2 ಸತಿನೂ ಅಷ್ಟೇ ಟಾಪ್ 5 ಬಂದು ಹೋಗಿರೋರು ದಿವ್ಯಾ ಹುಡುಗ ಅವರು. ಸೊ ಬಿಗ್ ಬಾಸ್ಗೆ 2 ಸತಿ ಬಂದ ಮೇಲೆ ಕೂಡ ಅಷ್ಟೇ ತುಂಬ ಜನ ಪ್ರೀತಿನ ದಿವ್ಯಾ ಹುಡುಗ ಅವರು ಗಳಿಸ್ಕೊಂಡ್ರು. ಹಾಗೆ ದಿವ್ಯಾ ಹುಡುಗ ಅವರು ಹಾಗೆ ಅರವಿಂದ್ ಕೆಪಿ ಅವರು ಇಬ್ಬರು ಒಂದು ಜೋಡಿನೂ ಅಷ್ಟೇ ತುಂಬ ಜನ ಅರವಿಯ ಅಂತಲೇ ಒಂದು ಹೆಸರು ಕೊಟ್ಟು ತುಂಬ ಜನ ಇಷ್ಟಪಡ್ತಿದ್ದಾರೆ. ಸೊ ಇನ್ನೇನು ಕೆಲವು ದಿನಗಳಲ್ಲಿ ಅವರು ಮದುವೆ ಕೂಡ ಆಗ್ಬೋದು. ಸೊ ಹೊರಗಡೆ ಬಂದ ಮೇಲೂ ಅಷ್ಟೇ ಅವ್ರದ್ದೇ ಆದಂಥ ಒಂದು ನೇಲ್ಸ್ದೆಲ್ಲ ಒಂದು ಶಾಪ್ ಓಪನ್ ಮಾಡಿದ್ದಾರೆ. ಸೊ ಅದು ಕೂಡ ಅಷ್ಟೇ ತುಂಬಾ ಸಕ್ಸಸ್ಫುಲ್ಲಾಗಿ ಅವರಿಗೆ ನಡೀತಾ ಇದೆ. ಸೊ ಇವಾಗ ದಿವ್ಯಾ ಹುಡುಗ ಅವರು ಮತ್ತೆ ಕಲರ್ಸ್ಗೆ ಬಂದಿದ್ದಾರೆ. ಸೊ ಸ್ಟಾರ್ಟಿಂಗ್ ಕೂಡ ಅಷ್ಟೇ ದಿವ್ಯಾ ಹುಡುಗ ಅವರು ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆನೂ ಕಲರ್ಸ್ ಕನ್ನಡದಲ್ಲಿ ಸಾಕಷ್ಟು ಸೀರಿಯಲ್ಸಲ್ಲೆಲ್ಲ ಮಾಡಿದರು. ಸೊ ಒಂದು ಮದರ್ ಥರ ಕಲರ್ಸ್ ಚಾನಲ್ ಅವರಿಗೆ ಇದೆ ಇವಾಗ ಆಲ್ರೆಡಿ ಇಡೀ ಒಂದು ಚಾನಲ್ ಇಂಡಸ್ಟ್ರಿಯಲ್ಲಿ. ಸೊ ಇವಾಗ ಕೂಡ ಮತ್ತೆ ಅವರು ರಿಟರ್ನ್ ಆಗಿ ಕಲರ್ಸ್ ಕನ್ನಡಗೆ ಬಂದಿದ್ದಾರೆ. ಸೊ ಈ ಸತಿ ಕಲರ್ಸ್ ಕನ್ನಡದಲ್ಲಿ ಅವರಿಗೆ ಹೊಸ ಒಂದು ಸೀರಿಯಲ್ ಅವಕಾಶ ಸಿಕ್ಕಿದೆ. ಆ ಸೀರಿಯಲ್ ಹೆಸರೇ ನಿನಗಾಗಿ ಅಂತ. ಸೊ ಇದರೊಳಗೆ ರಚನಾ ಎಂಬ ಪಾತ್ರನ ದಿವ್ಯಾ ಹುಡುಗ ಅವರು ಇವಾಗ ಮಾಡ್ತಾ ಇರೋದು. ಸೊ ಇದರೊಳಗೆ ಅವರು ಸೂಪರ್ ಸ್ಟಾರ್ ಆಗಿರ್ತಾರೆ. ಹಾಗೆ ಅವ್ರ ಅಮ್ಮ ಅವ್ರನ್ನ ಅಷ್ಟು ಪ್ರೀತಿಸ್ತಿರಲ್ಲ, ತುಂಬಾ ಫಾರ್ಮಲ್ ಆಗಿ ಅವ್ರ ಅಮ್ಮ ಅವ್ರ ಜೊತೆ ಇರ್ತಾರೆ. ಸೊ ಇಷ್ಟು ಜನದ ಪ್ರೀತಿನ ಗಳಿಸ್ಕೊಂಡಿರುವಂಥ ರಚನಾ ಯಾಕೆ ಇನ್ನೂ ಅವ್ರ ಅಮ್ಮನ ಪ್ರೀತಿನ ಗಳಿಸ್ಕೊಂಡಿಲ್ಲ ಅನ್ನೋದೇ ಈ ಒಂದು ಸೀರಿಯಲ್ ಒಂದು ಉದ್ದೇಶ ಆಗಿರೋದು. ಮತ್ತು ಅದರ ಏನು ರೀಸನ್ ಇದೆ ಏನು ಅಂತೆಲ್ಲ ನಾವು ಈ ಸೀರಿಯಲ್ ಮೂಲಕ ತಿಳ್ಕೊಬೋದು. ಸೊ ಇದು ಸೀರಿಯಲ್ ಆಗಿರೋದು. ಸೊ ಇದರ ಪ್ರೋಮೋ ಎಲ್ಲ ಬಿಟ್ಟಿದ್ದಾರೆ. ಸೊ ದಿವ್ಯಾ ಹುಡುಗ ಫ್ಯಾನ್ಸ್ ಅವ್ರಿಗಂತೂ ತುಂಬಾ ಖುಷಿಯಾಗಿದೆ ಈ ಒಂದು ಪ್ರೋಮೋ ನೋಡಿ. ಸೊ ಇಷ್ಟೊಂದು ಜನ ಅಷ್ಟೇ ಈ ಸೀರಿಯಲ್ನ ಹೀರೋ ಆಗಿ KP ಅರವಿಂದ್ ಅವರು ಬರಬೇಕು ಅಂತ ತುಂಬ ಜನ ಆಸೆ ಪಟ್ಟಿದ್ರು. ಬಟ್ ಈ ಸತಿ ಅರವಿಂದ್ ಅವರು ಅಲ್ಲ ಹೀರೋ ಆಗಿ ಬಂದಿರೋದು. ಸೊ ಈ ಸತಿ ಹೀರೋ ಯಾರಾಗಿ ಬಂದಿದ್ದಾರೆ ಈ ಸೀರಿಯಲ್ಗೆ ಅಂತ ನೋಡೋದಾದರೆ, ಸೊ ಕಲರ್ಸ್ ಕನ್ನಡದಲ್ಲಿ ಇವರು ಮೊದಲು ಕೂಡ ವರ್ಕ್ ಮಾಡ್ತಾಯಿದ್ರು. ಸೊ ಇವರು ಇನ್ನೊಂದು ಸೀರಿಯಲಿಗೆ ಕೂಡ ಇವರು ಹೀರೋ ಆಗಿ ಮಾಡಿದ್ದಾರೆ. ಸೊ ಅದು ಯಾವ ಸೀರಿಯಲ್ ಅಂತ ಅಂದರೆ ಗಿಣಿರಾಮ. ಸೊ ಗಿಣಿರಾಮ ಸೀರಿಯಲಲ್ಲಿ ಮಾಡಿದಂಥ ರಾಮ ಪಾತ್ರ ಯಾರು ಮಾಡಿದರು, ಸೊ ಅವರ ಹೆಸರು ಋತ್ವಿಕ್ ಅಂತ. ಸೊ ಅವರು ಈ ಒಂದು ಸೀರಿಯಲ್ ನಿನಗಾಗಿ ಅಂತ ಆ ಸೀರಿಯಲಲ್ಲಿ ದಿವ್ಯಾ ಹುಡುಗ ಅವ್ರ ಜೊತೆಗೆ ಕೋ ಆ್ಯಕ್ಟರ್ ಆಗಿ ಇವರು ವರ್ಕ್ ಮಾಡ್ತಾ ಇರೋದು ಇವಾಗ. ಸೊ ಇವರು ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಇವರ ಒಂದು ಪ್ರೋಮೋ ಕೂಡ ಬರುತ್ತೆ. ಸೊ ಈ ಸತಿ ಈ ಒಂದು ಸೀರಿಯಲಲ್ಲಿ ಹೀರೋ ಆಗಿ ಋತ್ವಿಕ್ ಅವರಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನ್ಸರು ರಕ್ಷಾ ರೆಡ್ಡಿ ಅಂತ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.